ಆತ್ಮೀಯ H60 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಹೊಸ ವರ್ಷ ಆಚರಣೆ ಸಂಬಂಧಪಟ್ಟಂಗೆ ಹಾಸನ ಜಿಲ್ಲೆಯಲ್ಲಿ ನಾವು ಕೆಲವೊಂದು ಬಂದೋಬಸ್ತ್ ಅರೇಂಜ್ಮೆಂಟ್ಸನ್ನು ನಾವು ಮಾಡ್ಕೊತೀವಿ. ಅದು ಸಂಬಂಧಪಟ್ಟಂಗೆ ಸುಮಾರು 200ಕ್ಕಿಂತ ಹೆಚ್ಚಿಗೆ ಪಿಕೆಟಿಂಗ್ ಪಾಯಿಂಟ್ಸ್ ಮತ್ತು 50ಕ್ಕಿಂತ ಹೆಚ್ಚಿಗೆ ಬ್ಯಾರಿಕೇಡಿಂಗ್ ಮತ್ತು ಚೆಕ್ ಪಾಯಿಂಟ್ಸನ್ನು ಮಾಡ್ಕೊಳ್ತಾ ಇದ್ದೀವಿ. ಈ ಸಂಬಂಧಪಟ್ಟಂಗೆ ನಮಗೆ ಗಡಿ ಪ್ರದೇಶದಲ್ಲಿ ಸಹ ನಾವು ಬ್ಯಾರಿಕೇಡಿಂಗ್ ಮತ್ತು ಚೆಕ್ ಪೋಸ್ಟ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ತಮಗೆಲ್ಲ ಗೊತ್ತಿದ್ದಂಗೆ ಹಾಸನಲ್ಲಿ ಹೈವೇಸ್ ಜಾಸ್ತಿ ಇರುವ ಕಾರಣದಿಂದ ಅಲ್ಲಿ ರ್ಯಾಶ್ ಡ್ರೈವಿಂಗ್ ಅವಾಯ್ಡ್ ಮಾಡೋಕ್ಕೆ ಮತ್ತು ಡ್ರ್ಯಾಗಿಂಗ್, ವೀಲಿಂಗ್ ಅಂತ ಅವಾಯ್ಡ್ ಮಾಡೋಕ್ಕೆ ಹೈವೇ ಪೆಟ್ರೋಲ್ ಕಾರ್ ಮತ್ತು ಬೈಕನ್ನು ಸಹ ನಾವು ಡಿಪ್ಲಾಯ್ಮೆಂಟ್ ಮಾಡಿದ್ವಿ. ಇದು ಸಂಬಂಧಪಟ್ಟಂಗೆ ನಮ್ಮದು ಆಫೀಸರ್ಸ್ ಮತ್ತು ಸಿಬ್ಬಂದಿ ಯಾರಿದ್ದಾರೆ ಅದು ಹೈವೇನೂ ಸಹ ನಾವು ಜಾಸ್ತಿ ಆದ್ಯತೆ ಕೊಟ್ಟು ಅವ್ರನ್ನ ಡಿಪ್ಲಾಯ್ಮೆಂಟ್ ಮಾಡ್ಕೊಳ್ತೀವಿ. ಇದನ್ನು ಬಿಟ್ಟು ಹಾಸನ ಜಿಲ್ಲೆಯಲ್ಲಿ ಸುಮಾರು 25 ಕಡೆ 100ಕ್ಕಿಂತ ಹೆಚ್ಚಿಗೆ ಜನ ಸೇರೋ ಸಾಧ್ಯತೆ ಇರೋದ್ರಿಂದ ಅಲ್ಲಿನೂ ಸಹ ಹೆಣ್ಮಕ್ಳು ಮತ್ತು ಮಕ್ಕಳ ರಕ್ಷಣೆಗೋಸ್ಕರ ಸ್ಪೆಷಲ್ ಟೀಮ್ಸನ್ನು ಸಹ ನಾವು ಮಾಡಿಕೊಂಡು ಅಲ್ಲಿನೂ ಸಹ ನಾವು ಬಂದೋಬಸ್ತ್ ವ್ಯವಸ್ಥೆ ಮಾಡ್ತೀವಿ. ಇದನ್ನು ಬಿಟ್ಟು ಏನು ರಿಸಾರ್ಟ್ಸ್, ಹೋಮ್ ಸ್ಟೇಸ್ ಏನಿದೆಯೋ ಅವ್ರನ್ನೂ ಸಹ ಕರೆದು ನಾವು ಸಂಬಂಧಪಟ್ಟವರಿಗೆ ನಾವು ಮೀಟಿಂಗನ್ನು ಮಾಡಿ ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಇದರಲ್ಲಿ ಯಾರಿಗೂ ಸಹ ನೋ ಸ್ಪೆಷಲ್ ಪರ್ಮಿಷನ್ಸ್ ಫಾರ್ ಎನಿ ಪಾರ್ಟೀಸ್ ಯಾರಿಗೂ ಕೊಡಲಾಗಿಲ್ಲ. ಮತ್ತು ಇದು ಸಂಬಂಧಪಟ್ಟಂಗೆ ಏನು ಹೋಟೆಲ್ಸ್, ಲಾಡ್ಜಸ್ ಮತ್ತು ರಿಸಾರ್ಟ್ಸ್ ಇದ್ದಾರೋ ಅದನ್ನು ಅವ್ರ ಆಚರಣೆಗೆ ಸಂಬಂಧಪಟ್ಟಂಗೆ ಅದೆಲ್ಲ ಒಳಗೆ ಮಾತ್ರ ಇರಬೇಕು, ಅದು ಹೊರಗೆ ಬರೋಂಗಿಲ್ಲ. ಮತ್ತು ನೋ ಸ್ಪೆಷಲ್ ಪರ್ಮಿಷನ್ ಹಸ್ ಬಿನ್ ಗಿವನ್ ವಿತ್ ರಿಗಾರ್ಡ್ ಟು ಎಕ್ಸ್ಟ್ರಾ ಟೈಮಿಂಗ್ಸ್. ಇದು ಸಂಬಂಧಪಟ್ಟಂಗೆ ನಮಗೆ ಏನು ಸಿಬ್ಬಂದಿ ಡಿಪ್ಲಾಯ್ಮೆಂಟ್ ಏನಿದೆ ಒಂದು 10 ಸ್ಪೆಷಲ್ ತುಕಡಿಯನ್ನು ನಾವು ಡಿಪ್ಲಾಯ್ ಮಾಡಿದ್ದೀವಿ. ಇದನ್ನು ಬಿಟ್ಟು ಸುಮಾರು 300 ಜನ ಹೋಮ್ ಗಾರ್ಡ್ಸು ಸಹ ನಾವು ಸೆಪ್ರೇಟಾಗಿ ಹೊಸ ವರ್ಷ ಆಚರಣೆ ಬಂದೋಬಸ್ತ್ಗೋಸ್ಕರ ನಾವು ಡಿಪ್ಲಾಯ್ಮೆಂಟ್ ಮಾಡ್ತಾ ಇದ್ದೀವಿ. ಇದನ್ನು ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಹ ನಾವು ಮಾನಿಟ್ರಿಂಗ್ ಏನು ರೆಗ್ಯುಲರ್ ಮಾಡ್ತೀವಿ ಅದನ್ನು ಸಹ ಮಾಡ್ತಾ ಇದ್ದೀವಿ. ನಮ್ಮ ಜನಗೆ ನಾವು ಮಾಡಿರೋ ವಿನಂತಿ ಇಷ್ಟೇ, ನಾವೇನು ಹೊಸ ವರ್ಷ ಆಚರಣೆ ಮಾಡ್ತಾ ಇದ್ವಿ ಇಲ್ಲಿ ಸ್ವಲ್ಪ ರೆಸ್ಪಾನ್ಸಿಬಲ್ ಆಚರಣೆ ಮಾಡಬೇಕು. ಏನು ಸಾರ್ವಜನಿಕರಿದ್ದಾರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಕೊಡಬೇಡಿ. ಏನು ಹೊಸ ವರ್ಷ ಆಚರಣೆ ಮಾಡ್ತಾ ಇದ್ದೀರೋ ಅದೆಲ್ಲ ಖುಷಿಯಿಂದ ಆಚರಣೆ ಮಾಡಿ. ಅಟ್ ದ ಸೇಮ್ ಟೈಮ್ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ, ಎಸ್ಪೆಷಲಿ ಗಿವಿಂಗ್ ಇಂಪಾರ್ಟೆನ್ಸ್ ಟು ಸೇಫ್ಟಿ ಆಫ್ ವಿಮೆನ್ ಆ್ಯಂಡ್ ಚಿಲ್ಡ್ರನ್ ಅದನ್ನು ಪ್ರಮುಖವಾಗಿ ತಗೊಂಡು ದಯಮಾಡಿ ಆಚರಣೆ ಮಾಡಿ ಅಂತ ನಮ್ಮಲ್ಲಿ ವಿನಂತಿ ಆಗ್ತದೆ. ಅದೇ ಸಮಯದಲ್ಲಿ ಏನು ಹೈವೇದಲ್ಲಿ ಒಂದು ಖುಷಿಯಿಂದ ಯಾರು ಬೇಗ ಹೋಗೋದು ಮತ್ತು ಡ್ರಂಕನ್ ಡ್ರೈವಿಂಗ್ ಮಾಡೋದು ಸಹ ಅವಾಯ್ಡ್ ಮಾಡಿ. ಎಲ್ಲರಿಗೂ ಹೊಸ ವರ್ಷ ಸ್ಟಾರ್ಟ್ ಮಾಡುವಾಗ ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಮಾಡಿ, ಯಾವುದೇ ತೊಂದರೆ ರೀತಿ ಬೇರೆಯವ್ರಿಗೆ ಕೊಡಬೇಡಿ. ಅದೇ ಸಮಯದಲ್ಲಿ ನಮಗೂ ಸಹ ಡೋಂಟ್ ಕ್ರಿಯೇಟ್ ಎನಿ ಟ್ರಬಲ್ ಫಾರ್ ಯೋರ್ ಸೆಲ್ಫ್, ಬಿ ಡ್ರಂಕನ್ ಡ್ರೈವಿಂಗ್ ಆರ್ ಸ್ಪೀಡ್ ಡ್ರೈವಿಂಗ್ ಅಂತ ನಾವು ವಿನಂತಿ ಮಾಡ್ತೀವಿ. ನಿಮ್ಮೆಲ್ಲರಿಗೂ ಇನ್ನೊಮ್ಮೆ ಹೊಸ ವರ್ಷ ಶುಭಾಶಯ. ನೋ ಎಕ್ಸ್ಟ್ರಾ ಪರ್ಮಿಷನ್ ಹಸ್ ಬಿನ್ ಗಿವೆನ್. ಏನು 12 ಗಂಟೆ ತನಕ ಆಚರಣೆ ಮಾಡ್ತಾರೋ ಆಚರಣೆ ಮಾಡಿ 10-15 ಮಿನಿಟ್ಸ್ ಒಳಗಡೆ ಮುಗಿಸ್ಬೇಕು ಅಂತ ನಾವು ಅವರಿಗೆ ವಿನಂತಿ ಮಾಡಿದ್ದೀವಿ.
ಅಲ್ಲ ಎಲ್ಲರೂ ಬಾರ ನೀನು ಲಕ್ಕಣ ಬನ್ನಿಂಗೆ ಲಕ್ಕಿ ಬನ್ನಿ 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 ಲಕ್ಕಿ ರೋಡಿಂದ ಬಿಟ್ಕೊಡ್ರಿ, ನಾವು ಎಕ್ಸ್ಟ್ರಾ ಏನು ತಗೊಳಲ್ಲ. ರೋಡಿಂದಕ್ಕೆ ಅದಕ್ಕೆ ಮಾಡ್ತಾ ಇದ್ದೀವಿ. ಅದೇ ರೋಡಿಂದ ಇದು ಮಾಡಬಾರ್ದು. ರೋಡಿಂದೆಲ್ಲ ಆಲ್ಮೋಸ್ಟ್ ಮುಗಿದಿದೆ. ಏನಪ್ಪ, ಜಂಟಿ ಸರ್ವೆ ಮುಗಿದ ಮೇಲೆ ನಿಮ್ದು ಯಾವುದು ರೆವಿನ್ಯೂ ಯಾವುದು ನಮ್ಗೆ ಗೊತ್ತು. ಹೌದಪ್ಪ, ನಾನು ಅವತ್ತೇ ಹೇಳಿದ್ದೆ, ನೀವು ಯಾವುದು ಮುಟ್ಬೇಕು ಹೋಗ್ಬೇಡಿ, ನಾವು ಸರ್ವೆ ಆದ್ಮೇಲೆ ಮಾತಾಡೋಣ ಅಂತ ಹೇಳಿದ್ದು. ಹೌದಾ? ಅಲ್ಲಪ್ಪ, ನಿಂಗೆ ಅಲ್ಲೊಂದು ರಸ್ತೆ ಮಾಡಕ್ ಬಿಡೋಲ್ಲ ಅಂತಂದ್ರೆ ಏನು ಅರ್ಥ ಏನು? ಅಲ್ಲಿ ರೋಡ್ ಇರ್ಲಿಲ್ವ? ಮುಂಚೆ ಇರ್ಲಿಲ್ವ ಅಲ್ಲಿ ರೋಡು? ರೋಡ್ ಇರ್ಲಿಲ್ವ ಅಲ್ಲೆಲ್ಲ? ರೋಡ್ ಇದೆಯಲ್ಲ, ರೋಡ್ ಇರೋದು ಮಾಡು, ಹೊಸದಾಗಿ ಕೊಡ್ಬೇಡ ನೀನು. ಅಲ್ಲೊಂದು ಕಾನೂನು ಇದು ಕಾನೂನು ಕವರ್ ಹಾಕಕ್ ಬಿಡ್ತಿಲ್ಲ ಅಂತ ಯಾಕೆ? ಅದಕ್ಕೆ ಎಫ್ ಸಿ ಮನೆ ಈಗ ಎಲ್ಲ ಕಡೆ ಕೊಟ್ಟಿದ್ದೀವಲ್ಲ, ಬರ್ತಿದೆಯಲ್ಲ. ಈಗ ಇವರಲ್ಲಿ ಹಾಕಿದ್ರೆ ಟವರಿಗೆ ಇದಾಗಿದೆ, ಇದಾಗಿದೆ, ಆ ಕೇಬಲ್ ಹಾಕೋದಕ್ಕೆ ಅದಕ್ಕೆ ಇದು. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.